So, very good morning, guys. Today's topic is residential status of an SSC. First of all, what is an SSC or who is an SSC? Let us discuss briefly the meaning of SSC. So, SSC ಅಂದ್ರೆ ಯಾರು ಇಲ್ಲಿ any person who is or by whom the amount of tax payable. SSC ಅಂದ್ರೆ ಯಾರು ಇಲ್ಲಿ SSC is a person or any person by whom tax is payable or amount is payable to tax authority. ಸೊ ಇವನ್ನ ಅಸಸಿ ಅಂತ ಕರೀತಾರೆ. ಓಕೆ, ಇಲ್ಲಿ ಇದರಲ್ಲಿ ನಿಮಗೆ ಟೋಟಲ್ ಆಗಿ 3 ಟೈಪ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಇರುತ್ತೆ. ಒಬ್ಬ ಅಸಸಿ ಅಥವಾ ಅ ಪರ್ಸನ್ ರೆಸಿಡೆನ್ಷಿಯಲ್ ಸ್ಟೇಟಸ್ನ ಡಿಫೈನ್ ಮಾಡೋದಕ್ಕೆ, ವಿಚ್ ಮೀನ್ಸ್ ದ ಪೊಸಿಷನ್ ಆಫ್ ಅನ್ ಅಸಸಿ ಕ್ಯಾನ್ ಬಿ ಡಿಫೈನ್ಡ್ ಬೇಸ್ಡ್ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಇನ್ ಇಂಡಿಯಾ, which means all the assessees are divided on 3 categories. So there are 3 type of assessees based on 3 categories, that is 3 residential status. Among them, the first one is ordinary resident. Ordinary resident. The second one is not ordinary resident. Not ordinary resident. The third one, the last one, non-resident. So what is ordinary resident? The first one. The first category of residential status is ordinary resident. So what it means? ಯಾವ ಥರ ಡಿಫೈನ್ ಮಾಡ್ತಾರೆ, ಯಾವ ಥರ ಅದನ್ನು ರೆಫರ್ ಮಾಡ್ತಾರೆ ಅಂದರೆ, ಆರ್ಡಿನರಿ ರೆಸಿಡೆಂಟ್ ಅಂತ ಯಾರನ್ನ ಕರೀತಾರೆ, ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಯಾರನ್ನ ಕರೀತಾರೆ, ನಾನ್ ರೆಸಿಡೆಂಟ್ ಅಂತ ಯಾರನ್ನ ಡಿಫೈನ್ ಮಾಡ್ತಾರೆ. ಯಾವ ಕ್ಯಾಟಗರಿ ಮೇಲೆ ಈ ಥರ ಡಿವೈಡ್ ಮಾಡ್ತಾರೆ? ಸೊ ಬೇಸ್ಡ್ ಆನ್ ದಿ ನಂಬರ್ ಆಫ್ ಡೇಸ್ ವೇರ್ ಹಿ resided in India. So number of days where he resided in India. So this is the criteria where we can differentiate the residential status of an assessee. ಒಬ್ಬ ಅಸೆಸಿ ರೆಸಿಡೆನ್ಷಿಯಲ್ ಸ್ಟೇಟಸ್ ಅವನು ಆರ್ಡಿನರಿ ರೆಸಿಡೆಂಟಾ, ನಾಟ್ ಆರ್ಡಿನರಿ ರೆಸಿಡೆಂಟಾ ಅಥವಾ ನಾನ್ ರೆಸಿಡೆಂಟಾ ಅಂಥೇಳಿ ಯಾವ ಥರ ಸೆಗ್ರಿಗೇಟ್ ಮಾಡ್ತಾರೆ, ಡಿವೈಡ್ ಮಾಡ್ತಾರೆ ಬೇಸ್ಡ್ ಆನ್ ದ ನಂಬರ್ ಆಫ್ ಡೇಸ್ ವೇರ್ ಹಿ ರಿಸೈಡೆಡ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ ಅವನು ಎಷ್ಟು ದಿನ ರಿಸೈಡ್ ಆಗಿದ್ದಾನೆ ಅಂದರೆ ಇಂಡಿಯಾದಲ್ಲಿ ಎಷ್ಟು ದಿನ ಇದ್ದಾನೆ ಅದರ ಮೇಲೆ ಡಿವೈಡ್ ಮಾಡ್ತಾರೆ, ಆರ್ಡಿನರಿನ, ನಾಟ್ ಆರ್ಡಿನರಿನ ಅಥವಾ ನಾನ್ ರೆಸಿಡೆಂಟ್ ಅಂತೇಳಿ. ಸೊ ಇದರಲ್ಲಿ ನಿಮಗೆ 2 ಕಂಡೀಷನ್ಸ್ ಇರುತ್ತೆ. ಹಿ ಹ್ಯಾಸ್ ಟು ಫುಲ್ಫಿಲ್ 2 ಕಂಡೀಷನ್ಸ್. ಒಂದು ಬೇಸಿಕ್ ಕಂಡೀಷನ್ ಅಂತ ಬರುತ್ತೆ, ಇನ್ನೊಂದು ಸಬ್ಸಿಕ್ವೆಂಟ್ ಕಂಡೀಷನ್ ಅಂತ ಹೇಳಿ. ಈ 2 ಕಂಡೀಷನ್ಸಲ್ಲಿ ಅವನು ಫುಲ್ಫಿಲ್ ಮಾಡೋದಾದರೆ ಆರ್ಡಿನರಿ ರೆಸಿಡೆಂಟ್ ಅಂಥೇಳಿ ಡಿಫೈನ್ ಮಾಡ್ತಾರೆ. ಸೊ ಯಾವ ಥರ, ಯಾವುದು ಆ ಕಂಡೀಷನ್ಸ್ ಯಾವುದು ಇದರಲ್ಲಿ? ಫಸ್ಟ್ ಒನ್ ಬೇಸಿಕ್ ಕಂಡೀಷನ್. ಫಸ್ಟ್ ಬೇಸಿಕ್ ಕಂಡೀಷನಲ್ಲಿ ಎರಡು ಇರುತ್ತೆ. ಫಸ್ಟ್ ಕಂಡೀಷನ್ ಈಸ್ ಐದರ್ he can reside 182 days minimum
ಇನ್ ದಿ ಪ್ರೀವಿಯಸ್ ಇಯರಲ್ಲಿ ಆ ಅಸೆಸಿ, ಪ್ರೀವಿಯಸ್ ಇಯರ್ ಅಂದರೆ ನಿಮಗೆ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟಲ್ಲಿ ನಿಮಗೆ 3 ಟೈಪ್ ಆಫ್ ಇಯರ್ಸ್ ಬರುತ್ತೆ. ಒಂದು ಕರೆಂಟ್ ಇಯರ್, ಇನ್ನೊಂದು ಪ್ರೀವಿಯಸ್ ಇಯರ್, ಪ್ರಿಸೈಡಿಂಗ್ ಟು ಪ್ರೀವಿಯಸ್ ಇಯರ್ ಅಂತ ಹೇಳಿ. ಕರೆಂಟ್ ಇಯರ್ ಅಂದರೆ ಪ್ರೆಸೆಂಟ್ ಇಯರ್. ಸೊ ಈಗ ನಮಗೆ ಪ್ರೆಸೆಂಟ್ ಇಯರ್ ಯಾವುದು? 2021 to 22, ಹೌದಾ? ಇದು ನಮ್ಮ ಕರೆಂಟ್ ಇಯರ್ ಆಗುತ್ತೆ. ಪ್ರೀವಿಯಸ್ ಇಯರ್ ಅಂದರೆ 2020 ಆ್ಯಂಡ್ 21. ಪ್ರಿಸೈಡಿಂಗ್ ಟು ಪ್ರೀವಿಯಸ್ ಇಯರ್ ಅಂದರೆ ಇದಕ್ಕಿಂತ ಮುಂಚೆ ಇರೋದು, ವಿಚ್ ಮೀನ್ಸ್ 1920, 1819 ಆ್ಯಂಡ್ ಸೋ ಆನ್. ಇದೆಲ್ಲದು ಕೂಡ ಪ್ರಿಸೈಡಿಂಗ್ ಟು ಪ್ರೀವಿಯಸ್ ಇಯರ್ ಆಗುತ್ತೆ. ಇದು ಕರೆಂಟ್ ಇಯರ್, ಪ್ರೀವಿಯಸ್ ಇಯರ್, ಪ್ರಿಸೈಡಿಂಗ್ ಟು ಪ್ರೀವಿಯಸ್ ಇಯರ್. ಸೊ ಫಸ್ಟ್ ಕಂಡೀಷನ್ ಏನು ಹೇಳ್ತಾ ಇಲ್ಲಿ? ಬೇಸಿಕ್ ಕಂಡೀಷನ್, ಅಸೆಸ್ ಶುಡ್ ಬಿ ರಿಸೈಡೆಡ್ ಇನ್ ಇಂಡಿಯಾ ಮಿನಿಮಮ್ 182 ಡೇಸ್. ಯಾವ ಇಯರಲ್ಲಿ? ಅದು ಪ್ರೀವಿಯಸ್ ಇಯರಲ್ಲಿ. ಅಂದರೆ ಪ್ರೀವಿಯಸ್ ಇಯರಲ್ಲಿ ಔಟ್ ಆಫ್ 365 ಡೇಸ್ he should be resident in India at least 182 ಡೇಸ್. ಒಂದು ಅಥವಾ ಸೊ ಆ ಥರ ಇತ್ತ ಅಂದರೆ ಅವನು ರೆಸಿಡೆಂಟ್ ಅಂತೇಳಿ ಕನ್ಸಿಡರ್ ಮಾಡ್ತೇವೆ. ಇಲ್ಲ ಅಕಸ್ಮಾತ್ ಪ್ರೀವಿಯಸ್ ಇಯರಲ್ಲಿ ಅವನು 182 ಡೇಸ್ ಇಲ್ಲ ಅಂದರೆ, ಅದಕ್ಕಿಂತ ಕಡಿಮೆ ಟೈಮ್ ಪೀರಿಯಡ್ ರಿಸೈಡ್ ಆಗಿದ್ದರೆ, ಕಡಿಮೆ ಟೈಮ್ ಪೀರಿಯಡ್ ಅಂದರೆ ಮಿನಿಮಮ್ ಅಟ್ಲೀಸ್ಟ್ 60 ಡೇಸ್ ಆದರೂ ಇರಬೇಕು. 60 ಡೇಸ್ ಆದರೂ ಇರಬೇಕು. ಇನ್ ಕೇಸ್ ಅವನು 182 ಡೇಸ್ ಇದ್ದ ಅಂದರೆ ನೋ ಪ್ರಾಬ್ಲಮ್. 182 ಡೇಸ್ಗಿಂತ ಕಡಿಮೆ ಇದ್ದ ಅಂದರೆ ಮಿನಿಮಮ್ 60 ಡೇಸ್ ಆದರೂ ಇರಬೇಕು. ಇದರ ಜೊತೆಗೆ ಒನ್ ಮೋರ್ ಕಂಡೀಷನ್ ಕೂಡ ಫುಲ್ಫಿಲ್ ಮಾಡಬೇಕು. ಯಾವುದು ಅದು ಒನ್ ಮೋರ್ ಕಂಡೀಷನ್? ದಟ್ ಈಸ್ 365 ಡೇಸ್ ಔಟ್ ಆಫ್ 4 ಇಯರ್ಸ್. ಇದರ ಜೊತೆಗೆ ಇನ್ನೊಂದು ಯಾವ ಕಂಡೀಷನ್ ಫುಲ್ಫಿಲ್ ಮಾಡಬೇಕು ಅವನು? 365 ಡೇಸ್ ಔಟ್ ಆಫ್ 4 ಇಯರ್ಸ್ ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್. ಅದರ ಅರ್ಥ ಏನು? 60 ಡೇಸ್ ಇನ್ ಪ್ರೀವಿಯಸ್ ಇಯರ್, ಇದರ ಜೊತೆಗೆ 365 ಡೇಸ್ ಔಟ್ ಆಫ್ 4 ಇಯರ್ಸ್ ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್. ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್ ಅಂದರೆ ಇಲ್ಲಿಂದ ಈ ಕಡೆ 4 ಇಯರ್ಸ್. ಇದು ಫಸ್ಟ್ ಇಯರ್, ಸೆಕೆಂಡ್, ಥರ್ಡ್, 4. ಈ 4 ಇಯರ್ಸಲ್ಲಿ, 4 ಇಯರ್ಸ್ ಅಂದರೆ 1920, 1819, 1718 ಆ್ಯಂಡ್ 1617. ಈ 4 ಇಯರ್ಸಲ್ಲಿ ಮಿನಿಮಮ್ 365 ಡೇಸ್ ಇರಬೇಕು ಅವನು. ಅದರ ಜೊತೆಗೆ ಪ್ರೀವಿಯಸ್ ಇಯರಲ್ಲಿ 60 ಡೇಸ್ ಇರಬೇಕು. ಇದೆರಡೂ ಕಂಡೀಷನ್ ಫುಲ್ಫಿಲ್ ಮಾಡಬೇಕು. ಇನ್ ಕೇಸ್ ಅವನು 182 ಡೇಸ್ ಇಲ್ಲ ಅಂದಾಗ, ಯಾವಾಗ? ಪ್ರೀವಿಯಸ್ ಇಯರಲ್ಲಿ. ಇದು ಫಸ್ಟ್ ಬೇಸಿಕ್ ಕಂಡೀಷನ್. ಕ್ಲಿಯರ್? ಸೊ ದಿಸ್ ಈಸ್ ದ ಫಸ್ಟ್ ಒನ್. ದೆನ್ ವಾಟ್ ಅಬೌಟ್ ಒನ್ ಮೋರ್ ಕಂಡೀಷನ್, ದಟ್ ಈಸ್ ಸಬ್ಸಿಕ್ವೆಂಟ್ ಕಂಡೀಷನ್. ಸಬ್ಸಿಕ್ವೆಂಟ್ ಕಂಡೀಷನ್ಸಲ್ಲಿ ಅಗೇನ್ ಮತ್ತೆ ಎರಡು ಬರುತ್ತೆ. ಒಂದು, he should be at least 2 years out of 10 years preceding to previous year. ಅಗೇನ್ ಮತ್ತೆ ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಅಂದರೆ ಇಲ್ಲಿಂದ ಕನ್ಸಿಡರ್ ಮಾಡಿಕೊಂಡಾಗ ಈ 10 ಇಯರ್ಸಲ್ಲಿ ಅಟ್ಲೀಸ್ಟ್ ಅವನು 2 ಇಯರ್ಸ್ ಇಂಡಿಯಾದಲ್ಲಿರಬೇಕು. ಓಕೆ, ಅದರ ಜೊತೆಗೆ ಮತ್ತೆ ಏನಿರಬೇಕಾದ್ರೆ ಇನ್ನೊಂದು ಸಬ್ಸಿಕ್ವೆಂಟ್ ಕಂಡೀಷನ್ ಫುಲ್ಫಿಲ್ ಮಾಡಬೇಕಾಗುತ್ತೆ ಅವನು. he should be at least 730 days out of 7 years preceding to previous year. ಇದೆರಡೂ ಕಂಡೀಷನ್ ಫುಲ್ಫಿಲ್ ಆಗಬೇಕು. ಇದರಲ್ಲಿ ಸಬ್ಸಿಕ್ವೆಂಟ್ ಕಂಡೀಷನ್ನಲ್ಲಿ ಆಪ್ಷನ್ಸ್ ಇರೋದಿಲ್ಲ. ಎರಡೂ ಕಂಡೀಷನ್ನು ಮ್ಯಾಂಡೇಟರಿಯಾಗಿ ಫುಲ್ಫಿಲ್ ಮಾಡಬೇಕು ಅವನು. ಓಕೆ, ಬಟ್ ಬೇಸಿಕ್ ಕಂಡೀಷನ್ಸಲ್ಲಿ ಆಪ್ಷನ್ ಇರುತ್ತೆ. ಐದರ್ ಹಿ ಕ್ಯಾನ್ ಫುಲ್ಫಿಲ್ 182 ಡೇಸ್ ಇನ್ ದ ಪ್ರೀವಿಯಸ್ ಇಯರ್, ಅಥವಾ 60 ಡೇಸ್ ಪ್ಲಸ್ 365 ಡೇಸ್. ಇದೆರಡೂ ಫುಲ್ಫಿಲ್ ಮಾಡಬೇಕು. ಇದಾದರೂ ಫುಲ್ಫಿಲ್ ಮಾಡು. ಇದು ಫುಲ್ಫಿಲ್ ಮಾಡೋಕ್ಕಾಗಿಲ್ಲ ಅಂತಂದಾಗ ದ ಅಸೆಸಿ ಶುಡ್ ಬಿ ಫುಲ್ಫಿಲ್ ದಿಸ್ ಕಂಡೀಷನ್. 60 ಡೇಸ್ ಇನ್ ದಿ ಪ್ರೀವಿಯಸ್ ಇಯರ್, 365 ಡೇಸ್ ಔಟ್ ಆಫ್ 4 ಇಯರ್ಸ್ ಇನ್ ದಿ ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್. ಇವೆರಡರಲ್ಲಿ ಒಂದು ಫುಲ್ಫಿಲ್ ಆಗಬೇಕು. ಸಬ್ಸಿಕ್ವೆಂಟ್ ಕಂಡೀಷನಲ್ಲಿ ಬಂದಾಗ ಎರಡೂ ಕಂಡೀಷನ್ ಕೂಡ ಫುಲ್ಫಿಲ್ ಮಾಡಬೇಕು. ಈ ಎಲ್ಲ ಕಂಡೀಷನ್ ಫುಲ್ಫಿಲ್ ಆಯಿತು ಅಂದರೆ
he is known as ordinary resident. Next, the second type of residential status is not ordinary resident. ಸೊ ಇದರಲ್ಲಿ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡಿ. ಬೇಸಿಕ್ ಕಂಡೀಷನಲ್ಲಿ ಐದರ್ ಹಿ ಕ್ಯಾನ್ ಫುಲ್ಫಿಲ್ ದ ಫಸ್ಟ್ ಕಂಡೀಷನ್, he should be at least a minimum 182 days in the previous year, or 60 days in the previous year and 365 days out of 4 years in the preceding to previous year. ಈ ಎರಡರಲ್ಲಿ ಒಂದು ಕಂಡೀಷನ್ ಫುಲ್ಫಿಲ್ ಆಗಿ ಸಬ್ಸಿಕ್ವೆಂಟ್ ಕಂಡೀಷನ್ಸಲ್ಲಿ ಎರಡೂ ಫುಲ್ಫಿಲ್ ಮಾಡಿದ್ರೆ, ಸೊ ಆ ಎರಡು ಕಂಡೀಷನ್ಸ್ ಯಾವ್ದು, ಅಟ್ಲೀಸ್ಟ್ 2 years ಔಟ್ ಆಫ್ 10 years ಇನ್ ದಿ ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್, ಜೊತೆಗೆ 730 days ಔಟ್ ಆಫ್ 7 years ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್. ಈ ಎರಡು ಕಂಡೀಷನ್ ಪ್ಲಸ್ ಎರಡರಲ್ಲಿ ಒಂದು ಕಂಡೀಷನ್ ಫುಲ್ಫಿಲ್ ಆಯಿತು ಅಂದರೆ he is known as ordinary resident. If in case he fulfill both of basic conditions and both of subsequent conditions, he is also known as ordinary resident. ಎರಡಾದರೂ ಫುಲ್ಫಿಲ್ ಆಗಲಿ, ಎರಡರಲ್ಲಿ ಒಂದಾದರೂ ಫುಲ್ಫಿಲ್ ಆಗಲಿ, ಪ್ಲಸ್ ಸಬ್ಸಿಕ್ವೆಂಟ್ ಕಂಡೀಷನ್ಸ್ ಎರಡೂ ಕೂಡ ಫುಲ್ಫಿಲ್ ಆಯಿತು ಅಂದರೆ he is known as ordinary resident. Second one, the second type of residential status is not ordinary resident. So not ordinary resident is the one who satisfy any one of basic condition and does not satisfy both subsequent conditions. ಸೊ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಯಾರನ್ನು ಕರಿತೀವಿ, ಎನಿ ಒನ್ ಆಫ್ ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆಯಿತು ಅಂದರೆ ಬೇಸಿಕ್ ಕಂಡೀಷನ್ಸಲ್ಲಿ ಈ ಎರಡರಲ್ಲಿ ಯಾವುದಾದ್ರೂ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗಿ ಸಬ್ಸಿಕ್ವೆಂಟ್ ಕಂಡೀಷನ್ಸಲ್ಲಿ ಯಾವುದು ಕೂಡ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಫುಲ್ಫಿಲ್ ಆಗಿಲ್ಲ ಅಂದಾಗ ಅವನ್ನ ನಾಟ್ ಆರ್ಡಿನರಿ ರೆಸಿಡೆಂಟ್ ಅಂತ ಕರಿತೀವಿ. ಓಕೆ, ಸೊ ಎನಿ ಒನ್ ಆಫ್ ಬೇಸಿಕ್ ಕಂಡೀಷನ್ಸ್ ಸ್ಯಾಟಿಸ್ಫೈಡ್, both subsequent conditions does not satisfy. Okay, next, the last one, non-resident. Here the non-resident is a person, or to whom we will call it as non-resident, who cannot satisfy any of basic condition as well as subsequent conditions. ಸೊ ಇಲ್ಲಿ ಬೇಸಿಕ್ ಕಂಡೀಷನ್ ಕೂಡ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ, ಸಬ್ಸಿಕ್ವೆಂಟ್ ಕಂಡೀಷನ್ ಕೂಡ ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಆ ಥರ ರೆಸಿಡೆನ್ಷಿಯಲ್ ಸ್ಟೇಟಸ್ ಇತ್ತು ಅಂದರೆ ಅವನ್ನ ನಾನ್ ರೆಸಿಡೆಂಟ್ ಅಂತ ಹೇಳಿ ಕರೀತಾರೆ. ಓಕೆ, ಸೊ ಇನ್ ಸಿಂಪಲ್, ಆರ್ಡಿನರಿ ರೆಸಿಡೆಂಟ್ ಈಸ್ ಅ ಪರ್ಸನ್ who satisfies any one of basic condition and both subsequent condition. Not ordinary resident is a person who satisfy any one of basic conditions and does not satisfy subsequent conditions. And non-resident is a person who does not satisfy basic conditions as well as subsequent conditions. So this is what the residential status of a person. So residential status of a person or of an SSC can be defined or can be calculated based on number of days where he resided in India.
Okay, so this is a simple step of or simple method to find out the residential status of an assessee. In the next class, we'll discuss the further topic of income tax. Till then, take care. Bye bye.